ಇವತ್ತೇನೋ ಒಂದು ಕ್ವಶನ್ ಕೇಳ್ತಾರಂತೆ. ತುಂಬಾ ಇದೆ ಪನಿಷ್ಮೆಂಟ್ ಗೆ. ನನ್ ಬಗ್ಗೆನೇ ನಾನು ಇವತ್ತು ಕ್ವಶನ್ ಕೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲ ಚಾನಲ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನೋ ಒಂದು ಕ್ವಶನ್ ಕೇಳ್ತಾರಂತೆ. ಒಂದ್ 2-3 ಕ್ವಶನ್ ಕೇಳ್ತಾರೆ. ಏನ್ ಕ್ವಶನ್ ಅಂತ ಗೊತ್ತಿಲ್ಲ. 2-3 ತುಂಬಾ ಇದೆ. ತುಂಬಾ ಕ್ವಶನ್ ಕೇಳ್ತಾರಂತೆ. ನೀವೇ ನೋಡಿ ಚಾನಲ್ ಅಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೇ ನೋಡಿ ಏನ್ ಕ್ವಶನ್ ಕೇಳಿ ಆನ್ಸರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಗೆ. ಓ, ಪನಿಷ್ಮೆಂಟ್ ಗೆ ಬಾರಿ ಸ್ಟ್ರಾಂಗ್ ಇದೆ ಉಂಟು. ತಿನ್ಬೇಕು, ಬಿಡಲ್ಲ. ಸರಿ, ಸ್ಟಾರ್ಟ್ ಮಾಡ್ತೀನಿ. ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವತ್ತು ನೋಡ್ಬೇಕು. ನನ್ ಬಗ್ಗೆನೇ ನಾನು ಇವತ್ತು ಕ್ವಶನ್ ಕೇಳ್ತಾ ಇದ್ದೀನಿ. ಏನಂತ ನೀವೇ ನೋಡಿ. ಸ್ಟಾರ್ಟಾ? ಫಸ್ಟ್ ಕ್ವಶನ್. ನಮ್ದು ರಿಸೆಪ್ಷನ್ ಅದ ಡೇಟ್ ಯಾವುದು? ಹತ್ತು. ಡೇಟ್ ಗೊತ್ತಿಲ್ವಾ? 6. ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಯಾವುದು? ಚಪಾತಿ. ಸರಿ ಹೇಳಿ. ಚಪಾತಿ ಇರ್ಬೇಕು. ಚಪಾತಿ ಅಲ್ಲ, ಚಪಾತಿ ಎಷ್ಟು ಸತಿ ಉಂಟಲ್ಲ? 100-300 ಎಷ್ಟು ಸತಿ ತಿಂತೇನೆ. ಯಾವ್ದು ಗೊತ್ತಿರ ತಿಂತಿದ್ದೆ ಅಂತ? ಚಿತ್ರಾನ್ನ. ಎಂತ ನಂಗೆ ಹುಳಿ ಆಗ ಅಗಿಬೇಕು, ಫುಲ್ ಬಾಯೊಳಗೆ ಹಾಕಿ ಫುಲ್ ಅಗಿಬೇಕು. ಫುಲ್ ಅಗಿಬೇಕು, ಪನಿಷ್ಮೆಂಟ್. ಫುಲ್ ಹಾಕಿ ಬಾಯೊಳಗೆ. ನೋಡ್ತಾ ಇದಾರೆ. ಫುಲ್ ಹಾಕಿ ಬಾಯೊಳಗೆ ಹಾಕಿಯಾ? ಆಗುದಿಲ್ಲ. ಇನ್ನೊಂದು ಖಾರ ಆಗ್ಬೇಕಂತಾನೆ ತಾನೇ ಕೊಟ್ಟಿರೋದು ಪನಿಷ್ಮೆಂಟ್. ಹಾಕಿ ಫುಲ್ ಹಾಕದೆ ವಿಡಿಯೋ ಮುಂದೆ ಹೋಗಲ್ಲ. ಖಾರ ಇದೆ, ಖಾರ ಫುಲ್ ಹಾಕಿ ಹಾಕ್ಬೇಕು. ಇಲ್ಲ, ನಾನು ಇನ್ನೊಂದು ಕೇಳಿ. ಇನ್ನೊಂದು ಫೈಲ್ ಇದ್ರೆ ಬೇಡ, ಇದೊಂದು ಹಾಕಿ ನೆಕ್ಸ್ಟ್ ಕಂಟಿನ್ಯೂ. ಹಾಕಿ ಇರ್ತೇನೆ ಅಷ್ಟೇ. ಹಾಕಿರೋದಲ್ಲ, ಅಗಿಬೇಕು. ಆಗುದಿಲ್ಲ, ಸತ್ಯ. ಆಗ್ಬೇಕು, ಅಗಿಬೇಕು. ಖಾರದಿಂದ ನನ್ನನ್ನ ನೀವು ಕೇಳ್ತಾ ಇಲ್ಲಲ್ಲ, ನಾನ್ ನಿಮ್ಮನ್ನ ಕೇಳ್ತಾ ಇರೋದು. ತಿನ್ಲಿಕ್ಕೆ ಆಗ್ಬೇಕಲ್ಲ? ಇಲ್ಲ, ಅಗಿಬೇಕು. ನೋಡ್ತಿದ್ದಾನೆ. ಸಾಕು. ಇಲ್ಲ, ಇನ್ನೊಂದು ಕೇಳಿ ನೋಡೋಣ. ಬೇರೆ ಕೇಳಿ. ಬೇಡ, ಅಗಿಬೇಕು. ಇದು ಮೋಸ, ಚೀಟಿಂಗ್. ಎಂತನ ಮರಲ ನಿಂದ ಇಲ್ಲ. ಅಗಿಬೇಕು. ನೀನ್ ಕ್ವಶನ್ ಕೇಳಿ ಮತ್ತೆ ನೋಡೋಣ. ಇದಾದ್ರೆ ಆಗ್ಬೋದು. ಒಳಗೆ ಫುಲ್ ಹಾಕಿ ಅಗಿಬೇಕು. ಆಗೋದಿಲ್ಲ. ಬೇಡಪ್ಪು, ಬೇಡ. ಖಾರ. ನೆಕ್ಸ್ಟ್ ಫಾರ್ವರ್ಡ್ ಮಾಡೋ. ಅದು ಬೇಡ. ಚೀಟಿಂಗ್ ಆಯ್ತಾ? ಇದು ಮೆಣಸು ತಿಂದಿಲ್ಲ ನೀವು? ಅದು ಪರವಾಗಿಲ್ಲ, ನೀನು ಫೈಲ್ ಆದ್ರೂ ನಾನು ಉಳಿತೀನಿ. ಆತರ ಇಲ್ಲ. ತಿನ್ಲೇಬೇಕು. ಆಗುದಿಲ್ಲ ಅಂತ ಹೇಳಿದ್ರೆ ಚಾಲೆಂಜ್ ಸೋತ್ಮೇಲೆ ತಿನ್ಲೇಬೇಕು. ಮ್ಯಾರೇಜ್ ಡೇಟ್ ಕೂಡ ನೀವು ಫಸ್ಟ್ ಕರೆಕ್ಟ್ ಆಗಿ ಹೇಳಿಲ್ಲ, ಮತ್ತೆ ಯೋಚನೆ ಮಾಡಿ ಮತ್ತೆ ಹೇಳಿರೋದು. ನೆಕ್ಸ್ಟ್, ನಾನು ಒಂದ್ ಟೈಮ್ ಹೇಳಿದ್ದೆ, ನಾನು ಹುಟ್ಟುವಾಗ ಎಷ್ಟು ಕೆಜಿ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಎಷ್ಟು ಕೆಜಿ? ಸೂಪರ್ ಅಲ್ಲ,
ನೆಕ್ಸ್ಟ್ ಕ್ವಶನ್. ಅದೇ ಹೆಗ್ಗಣ ತರ ಇದ್ದೆ, ಅದು ಬೇಡವಾ? ಅದಕ್ಕೆ ಹಾಗಾದ್ರೆ ನಿಂತೀನಿ ಹೆಗ್ಗಣ ತರ ಇದ್ದು, ಮತ್ತೆ ಹೇಳಿದ್ದಿ ಹೆಗ್ಗಣ ತರ ಅಂತ. ಕರೆಕ್ಟ್ ಹೇಳಿದ್ದೇನಲ್ಲ ಹೆಗ್ಗಣ ತರ ಅಂತ. ಈಗ ತಿನ್ನು ಹಾಗಾದ್ರೆ. ಬೇಡ, ನನಗಿಲ್ಲ, ಇದು ನಿಮಗೆ ಮಾತ್ರ. ನೆಕ್ಸ್ಟ್ ಕ್ವಶನ್. ನನ್ ಫೇವ್ರಿಟ್ ಹೀರೋ ಸುನಿಲ್ ವಿಜಯ್. ಈಗ ಚೇಂಜ್ ಆಗಿರ್ಬೋದು. ಅಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಆಮೇಲೆ ನೆಕ್ಸ್ಟ್ ಕ್ವಶನ್. ನೀವು ಇಲ್ಲಿ ಬ್ಯಾಂಗ್ಳೂರಿಗೆ ಫಸ್ಟ್ ನೀವು ಬಂದಿದ್ರಲ್ಲ, ನೀವು ಫಸ್ಟ್ ಬಂದು ಎಷ್ಟೋ ದಿನ ಆದ್ಮೇಲೆ ನಾನ್ ಬಂದಿರೋದು. ನಾನ್ ಬ್ಯಾಂಗ್ಳೂರಿಗೆ ಬಂದ ಡೇಟ್ ಎಷ್ಟು? ಗೊತ್ತಿಲ್ಲ ಗೊತ್ತಿಲ್ಲ. 22 ಮಾರ್ಚ್. ನೋ ನೋ ನೋ. ಗೊತ್ತಲ್ಲ, 2 ತಾರೀಕು. ಒಂದು ಇಲ್ಲ, ನೀವು ಹಾಗೆಲ್ಲ ಹೇಳಕ್ಕಿಲ್ಲ. ಅದ್ರ ಒಳಗೆ ಕರೆಕ್ಟ್ ಒಂದು ಹೇಳ್ಬೇಕು, ಒಂದು ಡೇಟ್ ಹೇಳ್ಬೇಕು. 4 ಅಷ್ಟೇ. ನೆಕ್ಸ್ಟ್ ಕ್ವಶನ್. ಅದೇ ಡೇಟಿಗೆ ಬಂದಿರೋದ, ಆ ಫಸ್ಟ್ ವೀಕ್ ಒಳಗಡೆನೆ ಬಂದಿರೋದು ಗೊತ್ತುಂಟು. ಇವನ ಗೃಹಪ್ರವೇಶ 1ಕ್ಕೆ ಅಡ್ವಾನ್ಸ್ ಮಾಡಿದೆಲ್ಲ ನೆನಪುಂಟು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೆಕ್ಸ್ಟ್ ಕ್ವಶನ್. ನಾನು ಔಟ್ಸೈಡ್ ಹೋದಾಗ ಜಾಸ್ತಿ ಎಂತ ಸ್ಪೈಸಿ ಐಟಮ್ ಇಷ್ಟಪಡ್ತೀನಿ, ಅದು ಯಾವುದು? ಇಷ್ಟನೇ ಪಟ್ಟಿಲ್ಲಲ್ಲ, ಸ್ಪೈಸ್ ತಿನ್ನೋದಿಲ್ಲ. ಸ್ಪೈಸಿ ತಿಂತೀನಿ, ಆದ್ರೆ ಒಂದು ಯಾವುದು ತಿನ್ನಲ್ಲ? ಕೇಳ್ತೀನಿ ನಾನು. ಸ್ಪೈಸಿ ಜಾಸ್ತಿ ಇಷ್ಟಪಡೋದು ಔಟ್ಸೈಡ್ ಹೋದ್ರೆ. ಇದೇ ಬೇಕಂತ ಹೇಳ್ತೀನಿ, ಏನು ಲೈಕ್ ಮಾಡುದು. ಗೊತ್ತಿಲ್ವಾ? ಏನು ಅಷ್ಟಷ್ಟೇ ಆನ್ಸರ್ ಮಾಡ್ತಿರಲ್ಲ, ಒಂದರ್ಲೆ ಆನ್ಸರ್ ಮಾಡ್ಬೇಕು. ಅದೆಂತ ಅಷ್ಟಷ್ಟೇ ಆನ್ಸರ್ ಮಾಡೋದಾದ್ರೆ ಇದೆಂತ ಹಾಕಿರೋದು? ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಮೋಸ, ಇದು ಚೀಟಿಂಗ್. ತಗೊಳ್ಳಿ. KFC. ಸತ್ಯ, KFC. ತಿನ್ನೋದೇ ಇಲ್ಲ, ಸುಳ್ಳು ಹೇಳೋದು. KFC ನಾವು ಇದು ಹೋದಾಗ ಅದನ್ನೇ ಅಲ್ವಾ ತಿನ್ನೋದು, KFC. ಎಂತದೂ ಇಲ್ಲ. ಸರಿ ಇರ್ಲಿ. ಗೊತ್ತಿಲ್ಲ ಅಂತ ಹೇಳ್ಬೇಕು. ಬಾಯಿಗೆ ಹಾಕಿ, ಫುಲ್ ಬಾಯಿಗೆ ಹಾಕಿ. ಚೀಟಿಂಗ್. ಫುಲ್ ಬಾಯಿಗೆ ಹಾಕಿ ಅಗಿರಿ. ಅಷ್ಟೇ. ನಾನ್ ಅಗಿರಿ ಫುಲ್. ಇನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ನನಗೆ ಜಾಸ್ತಿ ಕೋಪ ಬರೋದೇನಕ್ಕೆ? ಅದು ಲೆಕ್ಕಲ್ಲ, ದಿನಾಲು ಕೋಪನೇ ಬರೋದು. ಅದು ನಿಜವಾಗಿ ಒಂದು ರೀಸನ್ ಇದೆ. ಒಂದು ರೀಸನ್ ಇಲ್ಲ. ಕೋಪ ಬರ್ಲಿಕ್ಕೆ ರೀಸನ್ ಇಲ್ಲ, ಮಾತಾಡೋದಕ್ಕೆ ಮೀನಿಂಗ್ ಇರೋದಿಲ್ಲ, ಎಂತ ಅರ್ಥನೇ ಇರೋದಿಲ್ಲ. ಒಟ್ಟಾರೆ ಮಾತಾಡೋದು. ಒಂದು ರೀಸನ್ ಇದೆ. ಸತ್ಯವಾಗಿ ಹೇಳ್ಬೇಕು, ಒಂದೇ ರೀಸನ್. ಒಂದು ರೀಸನ್ ಇದೆ. ಒಂದು ರೀಸನ್ ಅಂದ್ರೆ ಸುಳ್ಳು ಹೇಳೋದಕ್ಕೆ ಆಗಿರ್ಬೋದು. ಅಯ್ಯೋ, ಕರೆಕ್ಟ್. ಸುಳ್ಳು ಹೇಳ್ತಾರೆ ಆಯ್ತಾ, ತುಂಬಾ ಸುಳ್ಳು ಹೇಳೋದಕ್ಕೊಂದು ಅರ್ಥ ಇರುತ್ತೆ. ಅದು ಏನೋ ದೊಡ್ಡ ಕೊಲೆ ಮಾಡಿ ಬಂದು ಸುಳ್ಳು ಹೇಳಿರೋದಲ್ಲ. ತಗೊಳ್ಳಿ. ಹೇಳಿದಲ್ಲ, ಸುಳ್ಳು ಹೇಳಿ. ಅದಷ್ಟು ಚೂಸ್ ಮಾಡಿದ್ಮೇಲೆ ಇದ ಅದು ನಂಗೆ ಗೊತ್ತಿತ್ತು, ಆದ್ರೆ ಹೇಳಿದ್ನ ಬರೀ ಮೋಸ ಆಯ್ತಾ? ನಾನು ಸುಮ್ನೆ ನಿನ್ನ ಬಗ್ಗೆ ಒಂದು ಬಿಟ್ಟದ್ದು. ಅದು ಸರಿ. ಬರೀ ಮೋಸ. ಇಲ್ಲ ಸರಿ ಅದು ಸರಿಯಾಗಿ. ಎಂತ ಎಲ್ಲಾನು ಮೋಸ ಹೇಳಿದೆ ಅಲ್ಲ. ಫೈನಲ್ ಕ್ವಶನ್. ಮುಗಿತು. ನಂದು ಆಲ್ಮೋಸ್ಟ್ ಸರಿ ಹೇಳಿದ್ದೇನೆ, ಒಂದೇ ರಾಂಗ್ ಹೇಳಿದ್ದೆ. ಹೌದೌದು, ಅಲ್ಲಿ ಆಗ್ಲಿಲ್ವಾ 3? ನೀವು ತಿಂದಿಲ್ಲ ಯಾವುದನ್ನು, ಎಲ್ಲದನ್ನು ನೀವು ಒಂದೇ ಇದ್ರಲ್ಲಿ ಉತ್ತರ ಕೊಡ್ಬೇಕು. ನಿಮ್ಗೆಲ್ಲ ನಾನು ಸುಮ್ಮನೆ ಹೇಳಿದೆ, ನನಗೆಲ್ಲ ಸುಳ್ಳು ಹೇಳುದು ಗೊತ್ತುಂಟು, ಎಲ್ಲಾನು ಗೊತ್ತುಂಟು. ಹೇಳಿ ಈಗ ಕೇಳಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ನಂದು ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಕರೆಕ್ಟ್ ಆಗಿ ಹೇಳ್ಬೇಕು, ಒಂದೇ ಇದ್ರಲ್ಲಿ. 30/3/1998. ಕರೆಕ್ಟ್. ಆಯ್ತು, ಇವತ್ತಿಂದು ಚಾಲೆಂಜ್ ಮುಗೀತು.
ಎಲ್ಲದನ್ನು ಸೋತಿದ್ದಾರೆ, ಬಟ್ ಎಲ್ಲಾನು ತುಂಬಾ ಆನ್ಸರ್ ಹೇಳಿಬಿಟ್ಟು ಲಾಸ್ಟಿಗೆ ಯಾವ್ದನ್ನು ತಿನ್ಲಿಲ್ಲ, ಮೋಸ ಮಾಡಿದ್ದಾರೆ. ಚೀಟಿಂಗ್ ಆಯ್ತಾ ಇವರು? ಇಲ್ಲ ಸರಿಯಾಗಿದೆ. ಓಕೆ ಬಾಯ್.